ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೆರೋಳಿ. ಇಂದು ನಾನು ಶ್ರೀಶೈಲಂನ ಜ್ಯೋತಿರ್ಲಿಂಗದ ದೇವಸ್ಥಾನದ ಹತ್ತಿರದಿಂದ ಸುದ್ದಿ ಸಮಯದ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀನಿ. ವಿಶೇಷವಾಗಿ ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ತಾಂತ್ರಿಕ ಸಾಂಸ್ಕೃತಿಕ ಉತ್ಸವ ನಿರ್ಮಾಣ್ 2K26 ಅಂಗವಾಗಿ ಮೇ 23ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರ್ಯಾಂಪ್ ವಾಕ್ ಮತ್ತು DJ ಇವೆಂಟ್ ಜರುಗಿತು. HKI ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನ ನಿರ್ಮಾಣ್ 2K26 ಟೆಕ್ನೋ ಕಲ್ಚರಲ್ ಫೆಸ್ಟ್ 2026ರ ಅಂಗವಾಗಿ ದಿನಾಂಕ 23ನೇ ಮೇ 2026ರಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಎಥ್ನಿಕ್ ವಾಕ್ ಮತ್ತು ಮಿನಿ DJ ಕಾರ್ಯಕ್ರಮ ಜರುಗಿತು. 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಆಟೋ ಎಕ್ಸ್ಪೋ ಜರುಗಿತು. ಮಧ್ಯಾಹ್ನ 12 ಗಂಟೆಯಿಂದ 3:30 ಗಂಟೆಯವರೆಗೆ ಬ್ಯಾಂಜೋ ಮತ್ತು ನಾಸಿಕ್ ಢೋಲ್ ಪ್ರಸ್ತುತಪಡಿಸಲಾಯಿತು. ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಂಜೆ 7 ಗಂಟೆಯಿಂದ ರಾತ್ರಿ 8:15ರವರೆಗೆ ರ್ಯಾಂಪ್ ವಾಕ್ ಮತ್ತು 8:15ರಿಂದ ರಾತ್ರಿ 10 ಗಂಟೆಯವರೆಗೆ DJ ಕಾರ್ಯಕ್ರಮ ಜರುಗಿತು. ಎರಡನೇ ದಿನದ ಕಾರ್ಯಕ್ರಮಗಳಲ್ಲಿ ಕೌಶಲ್ಯಗಳ ಪ್ರಸ್ತುತಿ, ಕಾರ್ಯತಂತ್ರ ನಿರ್ಮಾಣ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಅತ್ಯಾಕರ್ಷಕ ಸ್ಪರ್ಧೆಗಳು ಜರುಗಿದವು. ಬೆಳಿಗ್ಗೆ 9ರಿಂದ ಸ್ಲೈಡ್ ಮತ್ತು ಸರ್ವೈವ್ ಅಚ್ಚರಿಯ ವಿಷಯಗಳೊಂದಿಗೆ ಪ್ರಸ್ತುತಿ ಆಧಾರಿತ ಸವಾಲು, ಸೃಜನಶೀಲತೆ, ಸ್ವಾಭಾವಿಕತೆ ಮತ್ತು ತ್ವರಿತ ಚಿಂತನೆಯನ್ನು ಪರೀಕ್ಷಿಸುವುದು, ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯವನ್ನ ಪ್ರೋತ್ಸಾಹಿಸುವುದು, ಸಂವಾದಾತ್ಮಕ ಮತ್ತು ಮನರಂಜನೆ ಇವೆಂಟ್ ಸ್ವರೂಪ ನೀಡಲಾಗಿತ್ತು. ಬೆಳಿಗ್ಗೆ 8 ಗಂಟೆಯಿಂದ ಟೆಕ್ ಹರಾಜು ಯುದ್ಧಗಳು, ತಂತ್ರ ಮತ್ತು ಬಿಡ್ಡಿಂಗ್ ಆಧಾರಿತ ತಾಂತ್ರಿಕ ಆಟ, ತಂಡಗಳು, ತಂತ್ರಜ್ಞಾನ ಮತ್ತು ಕಲ್ಪನೆಗಳ ಹರಾಜಿನಲ್ಲಿ ಭಾಗವಹಿಸಲಾಗಿತ್ತು. ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳನ್ನು ಇದು ಸಂಯೋಜಿಸುತ್ತದೆ. ತಂಡದ ಕೆಲಸ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಉತ್ತೇಜಿಸುತ್ತದೆ. ನಿರ್ಮಾಣ್ 2K26 ವಿದ್ಯಾರ್ಥಿಗಳು ತಾಂತ್ರಿಕ ಮತ್ತು ಸಂವಹನ ಆಧಾರಿತ ಚಟುವಟಿಕೆಗಳ ಮೂಲಕ ಕಲಿಯಲು, ಸ್ಪರ್ಧಿಸಲು, ಸಹಯೋಗಿಸಲು ಮತ್ತು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಒಂದು ವೇದಿಕೆಯನ್ನು ಒದಗಿಸಿತು. ಈ ಉತ್ಸವದ ನಿರ್ವಹಣೆಯನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ SR ಪಾಟೀಲ್ ಮತ್ತು ಉಪ ಪ್ರಾಚಾರ್ಯರಾದ ಡಾಕ್ಟರ್ SR ಹೊಟ್ಟಿ ಮತ್ತು ಡಾಕ್ಟರ್ ಭಾರತಿ ಹರ್ಸೂರ್ ನಿರ್ವಹಿಸಿದರು. ಉತ್ಸವದ ಸಂಯೋಜಕರಾಗಿ ಪ್ರೊಫೆಸರ್ ಜಯಪ್ರಕಾಶ್ AK ಅವರು ವಹಿಸಿದರು. ಸಂಚಾಲಕರಾಗಿ ಪ್ರೊಫೆಸರ್ ಶಿವರಾಜ್ K ಇಂಗನ್ಕಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬಿಜಾಪುರ್, ಡಾಕ್ಟರ್ ಸುಜಾತಾ D ಪಾಟೀಲ್, ಡಾಕ್ಟರ್ ಸೌಮ್ಯ, ಪ್ರೊಫೆಸರ್ ಅಕ್ಷಯ್ ಅಸ್ಪಲ್ಲಿ ಹಾಗೂ ಪ್ರೊಫೆಸರ್ ಅಶ್ವಿನಿ ಹತ್ತಿ ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ, ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ S ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರಾದ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ S ಮಂಠಾಳೆ, ಡಾಕ್ಟರ್ ರಜನೀಶ್ S ವಾಲಿ, ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ R ಹರ್ವಾಳ್, ಸಾಯಿನಾಥ್ N ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ S ಮರಗೋಳ್, ಡಾಕ್ಟರ್ ಕಿರಣ್ A ದೇಶ್ಮುಖ್, ನಾಗಣ್ಣ S ಘಂಟಿ, ನಿಶಾಂತ್ G ಏಲಿ, ಪ್ರಾಂಶುಪಾಲರಾದ ಡಾಕ್ಟರ್ SR ಪಾಟೀಲ್, ಅಕಾಡೆಮಿಕ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ SR ಹೊಟ್ಟಿ, ಅಡ್ಮಿನಿಸ್ಟ್ರೇಟಿವ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಭಾರತಿ ಹರ್ಸೂರ್, ಕನ್ವೀನರ್ ಪ್ರೊಫೆಸರ್ ಜಯಪ್ರಕಾಶ್ AK, ಕೋಆರ್ಡಿನೇಟರ್ಸ್ ಪ್ರೊಫೆಸರ್ ಶಿವರಾಜ್ K ಇಂಗನ್ಕಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬಿಜಾಪುರ್, ಡಾಕ್ಟರ್ ಸುಜಾತಾ D ಪಾಟೀಲ್, ಡಾಕ್ಟರ್ ಸೌಮ್ಯ ಪೆದ್ದಿ, ಪ್ರೊಫೆಸರ್ ಅಕ್ಷಯ್ ಅಸ್ಪಲ್ಲಿ, ಪ್ರೊಫೆಸರ್ ಅಶ್ವಿನಿ ಹತ್ತಿ, ಟೆಕ್ನೋವಿಷನ್ ಕೋಆರ್ಡಿನೇಟರ್ಸ್ ಡಾಕ್ಟರ್ ಪವನ್ ರಂಗದಾಳ್, ಡಾಕ್ಟರ್ ರಾಕೇಶ್ ಉಡೇರ್, ಸ್ಟೂಡೆಂಟ್ ಕೋಆರ್ಡಿನೇಟರ್ ತಿಪ್ಪಣ್ಣ ನಾಟಿಕಾರ್, ಪ್ರೀತ್ ಮೆಹ್ತಾ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. पुत्र है मामा श्री अर्जुन का सामर्थ्य लेकर जन्मा। इस आयु में नारायणी सेना द्वारा बनाया चक्रव्यूह तोड़कर मध्य भाग तक पहुंच जाता है। नाम है अभिमन्यु। अभिमन्यु
today as a guest in this college. Student as performance, especially a theme of Mahabharata. It is one of the great concept, literally in present generation के बहुत बाळने आवश्यकते ಇದೆ because nowadays the students they are forget what is our culture. When they seen these all the performance about the ramp walk or a theme or any performance, at least they know what is the Mahabharata and what is the Ramayana. ಸೊ ಇಲ್ಲಿ ನನಗೆ ಆ್ಯಸ್ ಅ ಗೆಸ್ಟ್ ಅಂತ ಕರೆದ್ರು, ಆ್ಯಸ್ ಅ ಜಡ್ಜ್ಮೆಂಟ್ ಅಂತ ಹೇಳಿ ಈ ಒಂದು ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ಗೆ ಕರ್ಕೊಂಡ್ಬಂದಿದ್ದಕ್ಕೆ ನಾನು ಫಸ್ಟ್ ಅನಿಲ್ ಸರ್ ಅವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. 2026 and I'm the winner and I literally had the great experience. Also I have won because of our organizers and the contestants who have participated and equally have their efforts. So yeah, thank you. Good evening everyone. Today in our college they organized Nirman 2026 के and I am the winner of the ramp walk. I did not expected that I will the winner, so I am very grateful for this. Thank you. It was an amazing experience in Gulbarga. This is my first time here, so it was out of my expectation actually. So the crowd and the entire team was really great, and I had a really great night here. Especially the energy of the students were amazing. Okay, I could see that the all teachers and all the staffs of this college was sitting and enjoying the show. So that was really great. Supporting some modern art like this. It's really nice, and thank you so much BDA College of Engineering for featuring me. Definitely I want to come again because the energy is amazing. So ನಿರ್ಮಾಣ 2026 ಪಿ ಡಿ ಎ ಕಾಲೇಜ್ನಲ್ಲಿ ಭರ್ಜರಿಯಾಗಿ ಸಮಾಪ್ತಗೊಂಡಿದೆ. ಇವತ್ತಿನ ದಿವಸ ಸಾಯಂಕಾಲ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ರ್ಯಾಂಪ್ ವಾಕ್ ಅದು ಮಹಾಭಾರತ ಥೀಮ್ ಮೇಲೆ ಆಗಿತ್ತು. ಭಾಳ ಎಕ್ಸೈಟಿಂಗ್ ಇತ್ತು. ಒಳ್ಳೆಯ ಒಂದು ರೀತಿಯಿಂದ ಪ್ರೆಸೆಂಟ್ ಮಾಡಿದ್ರು. ಆಮೇಲೆ ಡಿ ಜೆ ಇತ್ತು. ಎಲ್ಲ ನಮ್ಮ ಹುಡುಗರು ಭಾಳ ಎಂಜಾಯ್ ಮಾಡಿದ್ರು. ಇವತ್ತು ಮಾರ್ನಿಂಗ್ ಹಿಡಿದು ಸಾಕಷ್ಟು ಕಾರ್ಯಕ್ರಮ, ಮಾರ್ನಿಂಗ್ ಆಲ್ಸೋ ರ್ಯಾಂಪ್ ವಾಕ್ ಇತ್ತು, ಆಮೇಲೆ ಬ್ಯಾಂಜೋ ಅಂತೇಳಿ ಒಂದು ಮ್ಯೂಸಿಕ್ ಇತ್ತು. ಸೊ ಫುಲ್ ಡೇ ಆ್ಯಕ್ಟಿವಿಟೀಸ್ ನಮ್ಮ ಹುಡುಗರು ಎಂಜಾಯ್ ಮಾಡಿದ್ರು. ಎಲ್ಲರಿಗೂ ಧನ್ಯವಾದಗಳು. ತಮ್ಮ ಪ್ರೆಸ್ ಮೀಡಿಯಾಕ್ಕೆ ಬಂದು ಇಷ್ಟೆಲ್ಲ ಕವರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಈ 2 ದಿನದ ಟೆಕ್ನೋ ಕಲ್ಚರಲ್ ಫೆಸ್ಟ್ ನಮ್ಮ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವತ್ತು ಸಮಾಪ್ತವಾಯಿತು. 2 ದಿನಗಳಿಂದ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ವಿ ಹ್ಯಾವ್ ಎಂಜಾಯ್ಡ್. ನಾಟ್ ಓನ್ಲಿ ವಿ ಹ್ಯಾವ್ ಅವರ್ ಸ್ಟೂಡೆಂಟ್, ಅವರ್ ಸ್ಟಾಫ್, ಫ್ಯಾಕಲ್ಟಿ ಆ್ಯಂಡ್ ಆಲ್ ದ ಪೀಪಲ್ಸ್ ಹ್ಯಾವ್ ಎಂಜಾಯ್ಡ್ ಇನ್ ಡಿಫ್ರೆಂಟ್ ವೇಸ್. So for that, I extend my gratitude and thanks to all the supporters, press medias, our staff, as well as our faculties and all the committees and police inspectors, those who have here and they have supported us last. Okay, once again I thank all the guys, those who have supported us directly and indirectly. Thank you very much. Since from 2 days we are enjoying here Nirmana 2026. So here we have gathered here. Tomorrow, from morning, we have celebrated the ethnic ramp walk, and yesterday we have celebrated yesterday night Beats Guru. It was really enjoyable for all the students, and even we staff also enjoyed. Today there was a DJ night, so students also enjoyed, and even staffs and all. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದ ಭವರ್ ಸಿಂಗ್ ಮೀನಾ ಅವರು ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ವರ್ಗಾವಣೆ ಹೊಂದಿರುವ ಪ್ರಯುಕ್ತ ಅವರಿಗಾಗಿ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ತಂಡದ ರೂಪದಲ್ಲಿ ಕಾರ್ಯನಿರ್ವಹಿಸಿದ ತೃಪ್ತಿ ತಮಗಿದೆ ಎಂದು ನಿರ್ಗಮಿತ ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಅವರು ಹೇಳಿದ್ದಾರೆ. ಅವರು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯಾಗಿ ಮುಂಬಡ್ತಿ ಪಡೆದು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕಚೇರಿಯ ಸಿಬ್ಬಂದಿಯಿಂದ ಆತ್ಮೀಯ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡಿರುವ ರಾಹುಲ್ ಸಂಕನೂರ್ ಅವರಿಗೂ ಜಿಲ್ಲಾ ಪಂಚಾಯತ್ ಕಚೇರಿಯ ಸಿಬ್ಬಂದಿಗಳು ಹೂಗುಚ್ಛ ನೀಡಿ ಸ್ವಾಗತ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಎಸ್.ಡಿ. ಶರಣಪ್ಪ, ಎಸ್ಪಿ ಅಡೂರು ಶ್ರೀನಿವಾಸಲು, ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಣ ಶೃಂಗೇರಿ ಸೇರಿದಂತೆ ಜಿಲ್ಲಾ ಪಂಚಾಯತಿಯ ಅಧಿಕಾರಿ ಸಿಬ್ಬಂದಿಗಳು, ಇತರೆ ಇಲಾಖೆಯ ಅಧಿಕಾರಿಗಳು, ತಾಲೂಕಿನ ತಹಶೀಲ್ದಾರರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭಾಗವಹಿಸಿದ್ದರು.
ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಮುಸ್ಲಿಂ ಬಾಂಧವರ ಬಕ್ರೀದ್ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಬೊಂಬು ಬಜಾರ್ ಹತ್ತಿರದ ಸಂತೆಯಲ್ಲಿ ಇಂದು ಕುರಿಗಳ ಮಾರಾಟದ ಭರಾಟೆ ಕಂಡುಬಂದಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.